ದೊಡ್ಡ ಅಧಿಕಾರಿಗಳ ಹತ್ರ ಹೋಗಿ ನಾನು ಇದನ್ನ ಫೈಟ್ ಮಾಡ್ತೀನಿ, ಇಲ್ಲಿಗೆ ಬಿಡಲ್ಲ ನಾನು ಇದನ್ನ. ಯಾಕೆಂದ್ರೆ ಇದು ನನಗೊಂದು ದೊಡ್ಡ ಅವಮಾನ. ನನ್ನ ಜಾಗಕ್ಕೆ ಬಂದು ನನ್ನನ್ನೇ ಒಂದು ಪರ್ಮಿಷನ್ ಇಲ್ಲದೆ ಅವ್ರು ಹೊಡೆದಿರೋದಲ್ದೆ ನಮ್ಮ ಹೆಸರು ಹಾಳು ಮಾಡಿದ್ದಾರೆ. ನಾವೊಂದು ಸೆಲೆಬ್ರಿಟಿ, ಈಸಿಯಾಗಿ ನೆಗೆಟಿವ್ ಹಬ್ಬಿಡುತ್ತೀರಿ. ಇವಾಗ ನಾವು ಒಳ್ಳೇದು ಅಂತ ಹೇಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈಗ ನಮ್ದು ಅಲ್ದೇ ಇರೋ ಜಾಗ ನಮ್ದು ಅನ್ನೋಕ್ಕೆ ನಾವೇನು ಅಷ್ಟು ಈಸಿಯಾಗಿ ಕೂತಿಲ್ಲ, ನಮ್ಮ ಜಾಗ ತಗೊಂಡಿದ್ವಿ. ಇದೇ ತರ ತುಂಬಾ ಜಾಗನೂ ನಾವು ಇದೆ ನಮ್ಮ ಹೆಸರಲ್ಲಿ. ಬಟ್ ಎಲ್ಲಾ ಜಾಗ ಎಲ್ಲಿ ತಗೊಳ್ಳೋದು ಜಾಗನ? ನೀವು ಹೇಳಿದ ಪ್ರಕಾರ ಯಾರ ಮೇಲೆ ನಂಬ್ತೀರಾ? ಸರ್ಕಾರದ ಜಾಗ ಇದು, ಇದೇನು ರೆವಿನ್ಯೂ ಸೈಟ್ ಅಲ್ಲ ನಾವು ತಗೊಂಡಿರೋದು. ಸರ್ಕಾರದ ಜಾಗನೇ ಈ ತರ ಆಗ್ಬಿಟ್ರೆ ನೀವು ಎಲ್ಲಿ ತಗೋತೀರಾ ಜಾಗನ? ಎಲ್ಲಿ ಆಗಿ ನಂಬಿಕೆಯಲ್ಲಿ ಬರುತ್ತೆ? ಹಾಸನಲ್ಲಿ ಜಮೀನ್ ತಗೊಳ್ಳೇಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ನಾನು, ನನ್ನ ಪ್ರಕಾರ ಇವತ್ತಿಂದ. ಯಾಕೆ ತಗೋಬೇಕು? ಇಷ್ಟೆಲ್ಲ ಪೊಲೀಸ್ ಒಂದು ಸಪೋರ್ಟ್ ಇಲ್ಲ. ರಾಘವೇಂದ್ರ ಅವರು ತುಂಬಾ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ರಾಘವೇಂದ್ರ ಖುದ್ದಾಗಿ ನನ್ನ ಜೊತೆ ಜಗಳಕ್ಕೆಲ್ಲ ಬಂದಿದ್ದಾರೆ. ನಾನು 3 ಅವರ್ ಸ್ಟೇಷನಲ್ಲಿ ಕೂತಿದ್ದೀನಿ, ನೀವು ಬಂದಿದ್ರಿ ಮಾಧ್ಯಮದವರು. ಒಂದೇ ಒಂದು ಆಕ್ಷನ್ ತಗೊಂಡಿಲ್ಲ ನಮ್ಮ ಪರವಾಗಿ. ಅವ್ರ ಮೇಲೆ ಒಂದು FIR ಮಾಡಲಿಲ್ಲ ರಾಘವೇಂದ್ರ. ಇದನ್ನ ನಾನು ಪೊಲೀಸ್ ಅಧಿಕಾರಿಗಳ ಕೇಳಕ್ಕೆ ಇಷ್ಟಪಡ್ತೀನಿ. ನನ್ನ ತಪ್ಪಿದ್ರೆ ಅವರು ನನಗೆ ಶಿಕ್ಷೆ ಮಾಡಲಿ, ಅವ್ರು ತಪ್ಪಿದ್ರೆ ಖಂಡಿತ ಅವ್ರು ಶಿಕ್ಷೆ ಕೊಡಲೇಬೇಕು. ಅವ್ರು ಯಾವ ಅಧಿಕಾರಿ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಗಮನ ತಗೊಳ್ಳೇಬೇಕು. ಇದು ನನ್ನ ಒಬ್ಬಳ ವಿಷಯ ಅಲ್ಲ, ಇದು ಸಮಾಜದ ವಿಷಯ ಇದು.